ಕನ್ನಡ ಸಾಹಿತ್ಯ ಲೋಕ ಇದೊಂದು ವೈವಿಧ್ಯಮಯ ಚಿಂತನೆಗಳ ಸಂಗಮ. ಇಲ್ಲಿ ಶಿವ, ರಾಮ, ಕೃಷ್ಣರಂತಹ ಪುರಾಣ ಪುರುಷರ ಆರಾಧನೆಯೂ ಇದೆ. ಆಧುನಿಕ ಭಾರತದ ಆಶಾಕಿರಣ ಡಾಕ್ಟರ್ ಅಂಬೇಡ್ಕರ್ ಅವರ ವೈಚಾರಿಕತೆಯೂ ಇದೆ. ದೈವಿಕ ಆರಾಧನೆಯಿಂದ ಸಾಮಾಜಿಕ ನ್ಯಾಯದ ಹೋರಾಟದವರೆಗೆ ಬೆಳೆದು ಬಂದ ಈ ಸಾಹಿತ್ಯ ಪಯಣದ ಒಂದು ನೋಟ ಇಲ್ಲಿದೆ. ಕನ್ನಡ ಸಾಹಿತ್ಯದಲ್ಲಿ ಶಿವ ಕೇವಲ ದೇವನಲ್ಲ, ಆತ ವಚನ ಚಳವಳಿಯ ಕೇಂದ್ರಬಿಂದು. 12ನೇ ಶತಮಾನದ ಬಸವಣ್ಣನವರ ಕಾಲದಲ್ಲಿ ಶಿವನು ಕಾಯಕವೇ ಕೈಲಾಸ ಎಂಬ ಮಂತ್ರದ ಮೂಲಕ ಜನಸಾಮಾನ್ಯರ ದನಿಯಾದ್ನು. ಇಲ್ಲಿ ಶಿವ ಅರಮನೆಯಲ್ಲಿ ಬಂದಿಯಾದವನಲ್ಲ, ಭಕ್ತನ ಅಂತರಂಗದ ಕೂಡಲ ಸಂಗಮ ದೇವ. ಜಾತಿ ಭೇದವಿಲ್ಲದ ಸಮಾಜ ಕಟ್ಟಲು ಶಿವನೇ ಪ್ರೇರಣೆಯಾದವನು. ಪಂಪನಿಂದ ಕುವೆಂಪುವರೆಗೆ ರಾಮಾಯಣವು ಇಲ್ಲಿ ವಿವಿಧ ರೂಪಗಳಲ್ಲಿ ಮರುಸೃಷ್ಟಿಯಾಗಿದೆ. ಪಂಪನ ರಾಮಚಂದ್ರ ಚರಿತ ಪುರಾಣದ ರಾಮನಿಂದ ಹಿಡಿದು ಕುವೆಂಪು ಅವರ ರಾಮಾಯಣ ದರ್ಶನಂವರೆಗೆ ರಾಮ ವಿಭಿನ್ನವಾಗಿ ಕಾಣ್ತಾನೆ. ಕುವೆಂಪು ಅವರಿಗೆ ರಾಮ ಕೇವಲ ಒಬ್ಬ ರಾಜನಲ್ಲ, ಆತ ವಿಶ್ವಮಾನವ ಸಂದೇಶದ ಸಂಕೇತ, ಮೌಲ್ಯಗಳ ಪರಮೋಚ್ಚ ಪ್ರತಿರೂಪ. ಕೃಷ್ಣ ಇಲ್ಲಿ ಬೆಣ್ಣೆ ಕಳ್ಳನು ಹೌದು, ಗೀತೋಪದೇಶ ಮಾಡಿದ ಗುರುದೇವನು ಹೌದು. ಪುರಂದರದಾಸರು ಮತ್ತು ಕನಕದಾಸರ ಕೀರ್ತನೆಗಳಲ್ಲಿ ಕೃಷ್ಣ ಭಕ್ತರ ಅಚ್ಚುಮೆಚ್ಚಿನ ದೈವ. ಕುಲಕುಲವೆಂದು ಹೊಡೆದಾಡದಿರಿ ಎಂದು ಸಂದೇಶ ನೀಡುವ ಮೂಲಕ ಕೃಷ್ಣ ಇಲ್ಲಿ ಸಾಮಾಜಿಕ ಸುಧಾರಕನಾಗಿಯೂ ಗೋಚರಿಸುತ್ತಾನೆ. 20ನೇ ಶತಮಾನದ ಉತ್ತರಾರ್ಧದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಹೊಸ ಜೀವ ನೀಡಿದ್ದು ಅಂಬೇಡ್ಕರ್ ಅವರ ವಿಚಾರಧಾರೆಗಳು. ದೇವಸ್ಥಾನದ ಹೊರಗೆ ನಿಂತಿದ್ದ ಸಮುದಾಯಗಳಿಗೆ ಸಾಹಿತ್ಯದ ವೇದಿಕೆ ನೀಡಿದ್ದು ಇದೇ ಅಂಬೇಡ್ಕರ್ ತತ್ವಗಳು. ಸಿದ್ದಲಿಂಗಯ್ಯ, ದೇವನೂರು ಮಹಾದೇವ ಅವರಂತಹ ಬರಹಗಾರರು ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮಂತ್ರವನ್ನ ಸಾಹಿತ್ಯದ ಮೂಲಕ ಹರಿಸಿದರು. ಶಿವ, ರಾಮ ಮತ್ತು ಕೃಷ್ಣ ಸಾಹಿತ್ಯಕ್ಕೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಭದ್ರ ಬುನಾದಿ ನೀಡಿದ್ರೆ, ಅಂಬೇಡ್ಕರ್ ಅವರು ಅದಕ್ಕೆ ಸಾಮಾಜಿಕ ಜವಾಬ್ದಾರಿ ಮತ್ತು ವಾಸ್ತವದ ಸ್ಪರ್ಶ ನೀಡಿದ್ರು. ಈ 4 ಪ್ರಭಾವಿ ಶಕ್ತಿಗಳೇ ಇಂದಿನ ಸಮೃದ್ಧ ಕನ್ನಡ ಮನಸ್ಸುಗಳ ಶಿಲ್ಪಿಗಳು.